ಟೋಟಲ್ ಆಗಿ ನೋಡಲಿಕ್ಕೆ ಹೋದರೆ ಇದೊಂದು ಶಿಲಾಮಯ ದೇವಸ್ಥಾನ ಒಂದು ನಮ್ಮ ಬೇಲೂರು ಹಳೆಬೀಡು ಸ್ಟೈಲಲ್ಲಿ ಒಂದು 80% ನಾವು ಮಾಡಬೇಕಂತ ನಮ್ಮ ಒಂದು ಕಲ್ಪನೆ ಉಂಟು. ಆ ಕಲ್ಪನೆ ಆದಷ್ಟು ಬೇಗ ಈಡೇರಲಿ ಅಂತ ನಾವು ಒಂದು ಕೇಳೋದು. ದೇವರೇ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡುವುದಕ್ಕೆ ಹಿಂದೆ ನಿಂತು ಮಾಡಿಸ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಒಂದು ಸಾಕ್ಷಿ ಏನು ಅಂತಂದರೆ, ನನಗೆ ಪ್ರಸಾದಣ್ಣ ದೇವರಲ್ಲೇ ಕೇಳಬೇಕಷ್ಟೇ ಅಂತ ಹೇಳುವಾಗ ನೆನಪಾಯಿತು. ಇಲ್ಲಿ ಗರ್ಭಗುಡಿಯ ಹೊರಗಿನ ಗೋಡೆಯಲ್ಲಿ 48 ಸನಾತನ ಧರ್ಮಕ್ಕೆ ಅದ್ಭುತ ಕಾಣಿಕೆ ಕೊಟ್ಟ ಮಹಾತ್ಮರನ್ನು, ಶ್ರೇಷ್ಠ ವ್ಯಕ್ತಿಗಳನ್ನು ಕಲ್ಲಿನಲ್ಲಿ ಕೆತ್ತಿ ಇಡಬೇಕು ಅಂತ ಒಂದು ಸಂಕಲ್ಪ ಇತ್ತು. ಇವರು ಏನು ಮಾಡಿದರು ಅಂತಂದರೆ 48 ಮಹಾತ್ಮರ ಲಿಸ್ಟನ್ನು ಮಾಡ್ತಾ ಹೋದರು. ಶಿಲ್ಪಿಗಳ ಹತ್ರ ಕೆತ್ತನೆ ಕೆಲಸಕ್ಕೂ ಆರ್ಡ್ರ್ ಕೊಟ್ಟಾಯಿತು. ಆಗ ಸಂದರ್ಭದಲ್ಲಿ ಅನ್ನದಾಸೋಹದಲ್ಲಿ ಬಹಳ ಹೆಸರು ಮಾಡಿದಂತಹ ಶತಮಾನಗಳ ಕಾಲ ಬಾಳಿ ಬದುಕಿದಂತಹ ನಮ್ಮ ತುಮಕೂರಿನ ಸ್ವಾಮೀಜಿ, ಅಜ್ಜ ಸ್ವಾಮೀಜಿ ಅಂತ ಭಾಳ ಗೌರವದಿಂದ ಪ್ರೀತಿಯಿಂದ ನಾನು ಹೇಳುವಂಥದ್ದು, ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ ಮೂರ್ತಿಯು ಅದರಲ್ಲಿ ಇರಬೇಕು ಅಂತ ಅವರಿಗೆ ಯೋಚನೆ ಇತ್ತು. ಆ ಯೋಚನೆ ಇರುವಾಗ ಅವರು ಬದುಕಿದ್ರು. ನಮ್ಮದೊಂದು ಸಿದ್ಧಾಂತ ಇದೆ, ಬದುಕಿರುವವರನ್ನ ಮಹಾತ್ಮ ಅಂತ ಪೂಜೆ ಮಾಡಬಾರದು, ಬದುಕಿರುವಲ್ಲಿ ತನಕ ಅವರನ್ನು ದೇವರು ಅಂತ ಪೂಜೆ ಮಾಡಬಾರದು ಅಂತ. ಈ ಕಾರಣದಿಂದ ಇವರಿಗೆ ಸ್ವಲ್ಪ ಗೊಂದಲ ಆಯಿತು. ಅಂಥ ಒಬ್ಬ ಮಹಾತ್ಮನನ್ನು ಕೆತ್ತಿ ನಿಲ್ಲಿಸದೇ ಇದ್ದರೆ ಹೇಗೆ, ಆದರೆ ಅವರು ಬದುಕಿದ್ದಾರಲ್ಲ ಅಂತ. ಹಾಗಾಗಿ ಕೈ ಬಿಟ್ಟರು. ಸಿದ್ಧಾಂತಕ್ಕೆ ವಿರುದ್ಧ ಹೋಗ್ಲಿಕ್ಕೆ ಇಷ್ಟ ಇಲ್ಲದೆ ಕೈ ಬಿಟ್ಟರು. 48 ಜನರನ್ನು ಬೇರೆ ಲಿಸ್ಟನ್ನು ಕೊಡಲಾಯಿತು. ಶಿಲ್ಪಿಗಳು ಕೆತ್ತನೆ ಕೆಲಸ ಮುಗಿಸಿದರು. 48 ಮಹಾತ್ಮರುಗಳ ಕೆತ್ತನೆ ಕೆಲಸ ಆಯಿತು ಅಂತಂದರು. ಆದರೆ ಲೆಕ್ಕ ಮಾಡಿ ನೋಡುವಾಗ ಇದ್ದದ್ದು 47. ಯೋಚನೆ ಮಾಡಿ, 47 ಇದು ಯಾಕೆ ಹೀಗಾಯಿತು, 48 ಹೆಸರುಗಳನ್ನು ನಾವು ಕೊಟ್ಟಿದ್ದೇವಲ್ಲ ಅಂತ ಇವರು ಪದೇ ಪದೇ ಯೋಚನೆ ಮಾಡ್ತಾ ಇದ್ದರೆ, ಆ ಟೈಮಲ್ಲಿ ಶಿಲ್ಪಿಗಳು ಕೆತ್ತನೆ ಕೆಲಸ ಮುಗಿಸಿದ ಟೈಮಲ್ಲಿ ತುಮಕೂರಿನ ಅಜ್ಜ ಸ್ವಾಮೀಜಿಗಳು ಇಹಲೋಕವನ್ನು ತ್ಯಜಿಸಿ ಆಗಿತ್ತು, ಬ್ರಹ್ಮೈಕ್ಯರಾಗಿ ಆಗಿತ್ತು. ಇವರ ಸಂಕಲ್ಪ ಇದ್ದದ್ದು ಅವರು ಬೇಕು ಅಂತ. ಆದರೆ ಇವರು ಸಂಕಲ್ಪ ಮಾಡುವಾಗ ಅವರು ಬದುಕಿದ್ರು. ಆದರೆ ಈಗ ಲೆಕ್ಕ ಸರಿ ಬರ್ತಾ ಇಲ್ಲ. 47 ಶಿಲ್ಪಗಳು ಇಲ್ಲಿ ಇವೆ, ಮಹಾತ್ಮರುಗಳ ಶಿಲ್ಪಗಳಿವೆ. ಬಿಟ್ಟು ಹೋದದ್ದು ಶಿವಕುಮಾರ ಸ್ವಾಮೀಜಿಗಳದ್ದು ಅಂತ ಹೇಳಿ ಮತ್ತೆ ಅದನ್ನು ಕೆತ್ತಿಸಲಾಯಿತು. ಅವರ ಸಂಕಲ್ಪ ಶುದ್ಧಿ ಇತ್ತು ಅಂತ ಹೇಳೋದಕ್ಕೆ ಒಂದು ಉದಾಹರಣೆ. ಈಗ ಅವರೂ ಕೂಡ ಗರ್ಭಗುಡಿಯ ಹೊರಗಿನ ಗೋಡೆಯಲ್ಲಿ ಸ್ಥಾನವನ್ನು ಪಡೆದು ಎಲ್ಲರಿಂದ ಪೂಜೆಗೆ ಒಳಗಾಗ್ತಾರೆ. ಈ ಕ್ಷೇತ್ರದಲ್ಲಿ ಇಂತಹ ಒಂದು ಅದ್ಭುತ ಕ್ಷೇತ್ರ ನಮ್ಮೆಲ್ಲರ ಆಸ್ತಿ. ನಾವೆಲ್ಲ ಇಲ್ಲಿಗೆ ಭೇಟಿ ಕೊಡುವ ಭಕ್ತರು ತುಂಬ ಜನ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ. ಬನ್ನಿ, ದಕ್ಷಿಣ ಕನ್ನಡ ಜಿಲ್ಲೆಯ ಲಕ್ಷ್ಮೀದೇವಿ ಬೆಟ್ಟಕ್ಕೆ ಬನ್ನಿ. ಬೆಟ್ಟದ ತಾಯಿ ನಿಮ್ಮನ್ನು ಖಂಡಿತ ಕಾಪಾಡ್ತಾಳೆ. ಇಲ್ಲಿನ ಪೂಜೆಯನ್ನು ಒಮ್ಮೆ ಕಣ್ಣಿನಲ್ಲಿ ನೇರವಾಗಿ, ನೀವು ವಿಡಿಯೋದ ಮೂಲಕ ನೋಡಿದ್ದೀರಿ, ಕಣ್ಣಿನಲ್ಲಿ ನೇರವಾಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ನಮಸ್ತೆ.